ಸಮಸ್ತ ನಾಡಿನ ಜನತೆಗೆ ರಾಜ್ ನ್ಯೂಸ್ ವಾಹಿನಿ ಮುಖಾಂತರ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತವನ್ನು ಬಯಸ್ತೇನೆ. ಈ ವರ್ಷ 2026ರ ರಾಶಿ ಫಲ, ಗೋಚಾರ ಫಲ ಯಾವ ರೀತಿ ಇದೆ ಅಂತ ನೀವು ಕಾತುರದಿಂದ ಕಾಯ್ತಾ ಇದ್ದೀರಿ. ಅದರಲ್ಲೂ ಕಟಕ ರಾಶಿಯವರಿಗೆ ಯಾವ ರೀತಿ ನಿಮಗೆ ಗೋಚಾರ ಫಲ ಇದೆ ಅಂತ ಖಂಡಿತವಾಗೂ ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಕಟಕ ರಾಶಿಯಲ್ಲಿ 3 ನಕ್ಷತ್ರಗಳು ಬರ್ತಕ್ಕಂಥದ್ದು. ಅದು ಆ ನಕ್ಷತ್ರಕ್ಕೆ ಯಾವ್ಯಾವ ಅನುಗುಣವಾಗಿ ನಾವು ತಿಳಿಸ್ಬೇಕಾಗ್ತದೆ. ಪ್ರತಿಯೊಬ್ಬರು ಗುರುಗಳೂ ಕೂಡ ಒಂದು ರಾಶಿಗೆ 3 ನಕ್ಷತ್ರಗಳನ್ನು ಪರಿಗಣನೆ ತಗೊಂಡು ಬರೀ ಒಂದೇ ರಾಶಿಗೆ, ಆ ಕಟಕ ರಾಶಿಗೆ ಈ ರೀತಿ ಪ್ರಾಬ್ಲಮ್ ಇದೆ, ಈ ರೀತಿ ಚೆನ್ನಾಗಿದೆ, ಶುಕ್ರನ ದಶೆ ಚೆನ್ನಾಗಿದೆ ಅಂತಕ್ಕಂಥದ್ದು ತಿಳಿಸೋದು ದಯವಿಟ್ಟು ತಪ್ಪು. ಯಾಕಂದರೆ ಒಂದು ರಾಶಿಗೆ 3 ನಕ್ಷತ್ರಗಳು ಕಾಣಿಸ್ಕೊಂಡಾಗ ಒಂದೊಂದು ನಕ್ಷತ್ರಕ್ಕೂ ನಾವು ಹೇಳಬೇಕಾಗುತ್ತೆ. ಆ ರಾಶಿಯಲ್ಲಿ 3 ನಕ್ಷತ್ರಗಳಿಗೆ ಒಂದೊಂದು ನಕ್ಷತ್ರಗಳನ್ನು ಹೇಳ್ತಕ್ಕಂಥದ್ದು. ಮೊದಲಿಗೆ ಪುನರ್ವಸು ನಕ್ಷತ್ರಕ್ಕಂತ ಬರ್ತಕ್ಕಂಥದ್ದು, ಆಮೇಲೆ ಪುಷ್ಯ ನಕ್ಷತ್ರ ಬರ್ತಕ್ಕಂಥದ್ದು, ಆಮೇಲೆ ಆಶ್ಲೇಷ ನಕ್ಷತ್ರ ಬರ್ತಕ್ಕಂಥದ್ದು. ಯಾವುದಕ್ಕೆ? ಕಟಕ ರಾಶಿಗೆ. ಕೆಲವರು ಆಶ್ಲೇಷ ನಕ್ಷತ್ರದಲ್ಲಿ ಜನನಾಗಿದ್ದರೆ ಅಲ್ಲಿ ಹೆಸರುಗಳು ಬರಲ್ಲ ಅಂಥೇಳಿ ಅನ್ಯ ರಾಶಿಯ ಹೆಸರುಗಳನ್ನು ದಯವಿಟ್ಟು ತೊಗೊಂಡಿರ್ತೀರಿ. ದಯವಿಟ್ಟು ಆ ರೀತಿ ಮಾಡಿಬಿಡಿ. ಗುರುಗಳಿಗೆ ಮತ್ತೊಮ್ಮೆ ಕೇಳ್ಕೊಳ್ತೇನೆ, ಯಾರು ತಂದೆ ತಾಯಿಗಳು ಈ ಕಟಕ ರಾಶಿಯೊಳಗಡೆ ಆಶ್ಲೇಷ ನಕ್ಷತ್ರದಲ್ಲಿ ಜನನಾಗಿರ್ತಕ್ಕಂಥವ್ರು ಮುಂದಿನ ದಿನಗಳಲ್ಲಿ ಬಂದಾಗ ಈ ಕಟಕ ರಾಶಿಯಲ್ಲಿರ್ತಕ್ಕಂಥ ಪುನರ್ವಸು ಮತ್ತು ಪುಷ್ಯ ನಕ್ಷತ್ರದ ಹೆಸರನ್ನೇ ತಗೊಳ್ಳಿ. ಆವಾಗ ಆ ರಾಶಿ ಒಂದೇ ಆಗಿರುತ್ತೆ, ಕಟಕ ರಾಶಿನೇ ಆಗಿರುತ್ತೆ. ಹಾಗಾಗಿ ಪುಷ್ಯ ನಕ್ಷತ್ರದಲ್ಲಿ ಹೆಸರು ತಗೋಬೋದು, ನೀವು ಹಾ ಅಂತ ತಗೋಬೋದು, ಎ ಅಂತ ತಗೋಬೋದು, ಹೂ ಅಂತ ತಗೊಬೋದು. ಏನಾದರೂ ಆ ಹೆಣ್ಣುಮಗಳಿಗೆ ಅನುಗುಣವಾಗಿ ಗಂಡು ಮಗಳಿಗೆ ಅನುಕೂಲವಾಗಿ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ನೋಡಿ, ಈ ಕಟಕ ರಾಶಿಯಲ್ಲಿ ಈ 3 ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ, ಪುನರ್ವಸು ನಕ್ಷತ್ರದವ್ರಿಗೆ ಖಂಡಿತವಾಗೂ ಒಳ್ಳೆಯ ಶುಭ ಫಲ ಉಂಟು. ಆದರೆ ಶೀತಕಾರಕವಾಗಿರ್ತಕ್ಕಂಥ ಮನಸ್ಸು ನಡೆಸ್ತಕ್ಕಂಥ ಆ ರಾಶಿ ನಕ್ಷತ್ರಕ್ಕೆ ಯಾರು? ಚಂದ್ರ ಅಧಿಪತಿ, ಮನಸ್ಕಾರಕ, ಶೀತಕಾರಕ. ಹಾಗಾಗಿ ಚಂದ್ರನ ಒಂದು ಅನುಗ್ರಹ ಬೇಕಾಗ್ತದೆ ನಿಮಗೆ. ನೋಡಿ, ಪುನರ್ವಸು ನಕ್ಷತ್ರಕ್ಕೆ ಚಂದ್ರನ ಆಶೀರ್ವಾದ ಇರ್ತಕ್ಕಂಥದ್ದು. ಅದೇ ಬನ್ನಿ ಪುಷ್ಯ ನಕ್ಷತ್ರಕ್ಕೂ ಆಶ್ಲೇಷ ನಕ್ಷತ್ರಕ್ಕೆ ಬಂದಾಗ ರಾಹು ತತ್ವ ನಡೀತಾ ಇರ್ತಕ್ಕಂಥದ್ದು. ಅವರಿಗೆ ತಲೆನೋವು ಕಾಣಿಸ್ಕೊಳ್ತಕ್ಕಂಥದ್ದು, ಮೈಗೆ ಶೀತ ಜ್ವರ ಕಾಣಿಸ್ತಕ್ಕಂಥದ್ದು, ಸ್ವಲ್ಪ ಅನಾರೋಗ್ಯ ಕಾಣಿಸ್ತಕ್ಕಂಥದ್ದು, ಕಳ್ಳರ ಕಾಟದ ಭಯವನ್ನು ಕಾಡ್ತಕ್ಕಂಥದ್ದು. ಹಾಗಾಗಿ ಈ ಕಟಕ ರಾಶಿಯಲ್ಲಿ ಪುಷ್ಯ ನಕ್ಷತ್ರದಲ್ಲಿ, ಆಶ್ಲೇಷ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಅದರಲ್ಲೂ ನಾನು ಹೇಳ್ತಕ್ಕಂಥದ್ದು, ಈ ಕಟಕ ರಾಶಿ ಒಳಗಡೆ ಆಶ್ಲೇಷ ನಕ್ಷತ್ರದಲ್ಲಿ ಮಕ್ಕಳು ಆಗೋವಂಥ ಚಾನ್ಸಸ್ಸು ತುಂಬ ವಿರಳವಾಗಿರುತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ, ಹೊಸದಾಗಿ ಮದುವೆ ಆಗಿರ್ತಕ್ಕಂಥವ್ರು ಯಾರಾದರೂ ಆ ಮಕ್ಕಳುಗಳನ್ನ ಖಂಡಿತವಾಗಿ ಸ್ಕಂದನ ಆಲಯಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಸೂಕ್ತವಾಗಿರ್ತಕ್ಕಂಥದ್ದು. ಅಶ್ವತ್ಥ ವೃಕ್ಷ ಕೆಳಗಡೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹತ್ತಿ ಮರದ ಕೆಳಗಡೆ ಕುಂತ್ಕೊಂಡು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ತುಂಬ ಉತ್ತಮ. ಯಾಕೆಂತಂದರೆ ಆ ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಸರ್ಪದೋಷವನ್ನು ಕಾಡಿಸ್ತಕ್ಕಂಥದ್ದು. ನೋಡಿ, ನಾವೇನೂ ಮಾಡೇ ಇಲ್ಲ, ಸರ್ಪದೋಷ ಹೆಂಗೆ ಬಂದುಬಿಡುತ್ತೆ ಗುರುಗಳೇ ಅಂತ ಕೇಳ್ಬೋದು. ಆದರೆ ಜನ್ಮಾಂತರದಿಂದ ಬಂದಿರತಕ್ಕಂಥದ್ದು, ನಿಮ್ಮ ತಂದೆಯವರ ಪೂರ್ವಕಾಲದಲ್ಲಿ ನಿಮ್ಮ ತಾತವರು ಯಾರು ಮಾಡಿದರೂ ಕೂಡ ಅದು ಜನ್ಮಕ್ಕೂ ಬಿಡತಕ್ಕಂಥದ್ದಲ್ಲ. ಆಶ್ಲೇಷ ನಕ್ಷತ್ರದಲ್ಲಿ ಪುಷ್ಯ ನಕ್ಷತ್ರದವ್ರಿಗೆ ಖಂಡಿತವಾಗೂ ನೀವೇನು ಮಾಡಿ, ಸ್ಕಂದನಾಲಯಕ್ಕೆ ಹೋಗಿ ಅಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಯಾರಿಗಾರೋ ಒಬ್ಬರು ಗುರುಗಳನ್ನು ಕೇಳಿ ಪರಿಹಾರವನ್ನು ಮಾಡ್ತಾರೆ. ಆಶ್ಲೇಷ ಬಲಿ ಮಾಡ್ತಕ್ಕಂಥದ್ದು, ನಾರಾಯಣ ಬಲಿ ಮಾಡ್ತಕ್ಕಂಥದ್ದು, ನೋಡಿ ಸರ್ಪ ಸಂಸ್ಕಾರ ಮಾಡ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗೂ ಒಳ್ಳೆಯದಾಗುತ್ತೆ. ಮತ್ತು ಚಂದ್ರನ ಕುರಿತು, ಚಂದ್ರ ಮನಸ್ಕಾರಕ ಚಂದ್ರ ಆಗಿರೋದ್ರಿಂದ ನವಧಾನ್ಯಗಳಲ್ಲಿ ಭತ್ತನೇ ನವಧಾನ್ಯಗಳಲ್ಲಿ ಚಂದ್ರ. ಹಾಗಾಗಿ ಅಕ್ಕಿಯನ್ನು ದಾನ ಕೊಡ್ತಕ್ಕಂಥದ್ದು, ಶಿವನ ದೇವಾಲಯಕ್ಕೆ ತಗೊಂಡೋಗಿ ಅಕ್ಕಿಯನ್ನು ದಾನ ಕೊಟ್ಟಾಗ ಖಂಡಿತವಾಗೂ ಅದ್ರ ಫಲವನ್ನು ನೀವು ಕಾಣ್ತೀರಿ. ನಿಮ್ಮೆಲ್ಲರಿಗೂ ನೋಡಿ, ಈ 3 ನಕ್ಷತ್ರದಲ್ಲಿರ್ತಕ್ಕಂಥವ್ರು ದಯವಿಟ್ಟು ನೀವು ಅನ್ಯರಿಗೂ ಶೇರ್ ಮಾಡಿ. ಆ ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥ ಈ ಪುನರ್ವಸು, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರದವರು ದಯವಿಟ್ಟು ನೀವು ಅನ್ಯರಿಗೆ ಇದನ್ನು ಶೇರ್ ಮಾಡಿ, ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿರಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು 3 ನಕ್ಷತ್ರದವರು ನೀವು ಪುಣ್ಯಕ್ಷೇತ್ರಗಳಿಗೆ ದರ್ಶನ ಮಾಡ್ತಕ್ಕಂಥದ್ದು ತುಂಬ ಉತ್ತಮ. ಅದರಲ್ಲೂ ಕೂಡ ಪರಶುರಾಮ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು ತುಂಬ ಉತ್ತಮ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ.